ಬ್ರಹ್ಮನ 5 ತಲೆ 4 ಹೇಗಾಯ್ತು ಅನ್ನೋದಕ್ಕೆ ಇನ್ನೊಂದು ಕತೆ ಇದೆ. ಕೇತಕಿ ಹೂವನ್ನ ಶಿವನ ಪೂಜೆಗೆ ಯಾಕೆ ಇಡಬಾರ್ದು? ಇಂಥ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದು ದಂತಕಥೆಯ ಪ್ರಕಾರ ಬ್ರಹ್ಮಾಂಡ ಸೃಷ್ಟಿಕರ್ತ ಬ್ರಹ್ಮ ಮತ್ತು ರಕ್ಷಕ ವಿಷ್ಣುವಿನ ನಡುವೆ ಯಾರು ಉತ್ತಮ ಅಂತ ವಿವಾದ ಶುರುವಾಯಿತು. ಇದನ್ನ ಪರಿಹರಿಸಲು ಶಿವನ ಬಳಿ ಹೋದಾಗ ಶಿವ ತನ್ನ ಶಕ್ತಿಯನ್ನು ಬಳಸಿ ಒಂದು ಜ್ಯೋತಿರ್ಲಿಂಗವನ್ನು ಮಾಡಿದ. ಅದರ ಆದಿ ಅಂತ್ಯವನ್ನ ಗುರುತಿಸುವವರು ಅತ್ಯುತ್ತಮರೆಂದು ಹೇಳಿದ. ಬ್ರಹ್ಮ ವಿಷ್ಣು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ ವಿಷ್ಣು ಮೇಲ್ಮುಖವಾಗಿ ಹೋಗಿ ಬಹಳ ಪ್ರಯತ್ನ ಪಟ್ಟು ಆದಿಯನ್ನು ಹುಡುಕಲಾರದೆ ಸೋಲನ್ನು ಒಪ್ಪಿಕೊಂಡ. ಆದರೆ ಕೆಳಗೆ ಹೋದ ಬ್ರಹ್ಮ ಅಲ್ಲೊಂದು ಕೇತಕಿ ಪುಷ್ಪವನ್ನು ಕಂಡು ತಾನು ಗೆಲ್ಲುವುದಕ್ಕಾಗಿ ಸುಳ್ಳು ಸಾಕ್ಷಿ ಹೇಳಲು ಒಪ್ಪಿಸಿ ಕರೆತಂದ. ಜ್ಯೋತಿರ್ಲಿಂಗದ ಆದಿಯನ್ನು ನೋಡಿರುವುದಾಗಿ ಕೇತಕಿ ಹೂ ಸುಳ್ಳು ಸಾಕ್ಷಿ ಹೇಳಿತು. ಬ್ರಹ್ಮ ಗೆದ್ದನೆಂದು ತಿಳಿದು ವಿಷ್ಣು ಅವನ ಪಾದಸ್ಪರ್ಶ ಮಾಡ್ತಾನೆ. ಮಾಡಿದ ನಂತರವೇ ಆ ಜ್ಯೋತಿರ್ಲಿಂಗ ಉಗ್ರರೂಪ ಭೈರವನಾಗ್ತಾನೆ. ಬ್ರಹ್ಮನ ಸುಳ್ಳು ತಿಳಿದ ಶಿವ ಕೋಪಗೊಂಡು ಅವನ ಮೇಲ್ಭಾಗದ ತಲೆಯನ್ನು ಛೇದರಿಸಿ